ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯ ತುಂಬಾ ಶಕ್ತಿಶಾಲಿ, ದೈವಿಕ ಮತ್ತು ಆತ್ಮೀಯವಾಗಿದೆ. ನೀವು ಆದಿಶಕ್ತಿ ಆರಾಧಕರ, ಲಲಿತಾ ತ್ರಿಪುರ ಸುಂದರಿ, ದುರ್ಗಾ ಅಥವಾ ಕಾಳಿದೇವಿಯ ಕೃಪೆ ನಿಮಗಿದೆಯೇ? ಅದನ್ನು ಗುರುತಿಸಲು ಶಾಸ್ತ್ರಗಳಲ್ಲಿ ಮತ್ತು ಅನುಭವಗಳಲ್ಲಿ ಹೇಳಿರುವ 10 ಮಹತ್ವದ ಲಕ್ಷಣಗಳಿವೆ. ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ಅದು ಯಾದೃಚ್ಛಿಕವಲ್ಲ, ಅದು ಆದಿಶಕ್ತಿಯ ಆಶೀರ್ವಾದದ ಸೂಚನೆ. 1. ಕಾರಣವಿಲ್ಲದೆ ದೇವಿಯ ನಾಮಸ್ಮರಣೆ ಬರೋದು. ನಿಮಗೆ ಗೊತ್ತಾಗದೆ ದುರ್ಗೆ, ಲಲಿತೆ, ಅಂಬೆ ಅಂತ ಮನಸ್ಸಿನಲ್ಲಿ ಬರುತ್ತಿದೆಯಾ? ಇದು ಸಾಮಾನ್ಯವಲ್ಲ. ದೇವಿಯೇ ನಿಮ್ಮ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿರುವ ಸೂಚನೆ. 2. ಶಕ್ತಿದೇವಿಯ ಚಿತ್ರ, ಮಂತ್ರ, ಯಂತ್ರಗಳ ಕಡೆ ಆಕರ್ಷಣೆ. ಲಲಿತಾ ಸಹಸ್ರನಾಮ, ಶ್ರೀಚಕ್ರ, ದುರ್ಗಾ ಸ್ತೋತ್ರ, ಕಾಳಿ ಮಂತ್ರ ಇವುಗಳ ಕಡೆ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಹೋಗುತ್ತಿದೆಯಾ? ಅದು ಆತ್ಮಸ್ಮರಣೆ ಜಾಗೃತವಾಗುತ್ತಿದೆ ಅನ್ನೋದರ ಲಕ್ಷಣ. 3. ಒಂಟಿತನದಲ್ಲಿ ಶಾಂತಿ ಅನುಭವಿಸುವುದು. ಜನರಿಂದ ದೂರ ಇದ್ದಾಗಲೂ ದುಃಖವಲ್ಲ, ಆಂತರಿಕ ಶಾಂತಿ, ಸ್ಥಿರತೆ ಅನುಭವವಾಗುತ್ತಿದೆಯಾ? ಇದು ದೇವಿಯ ಶಕ್ತಿಯ ಒಳಸಂಪರ್ಕದ ಲಕ್ಷಣ. 4. ಕಷ್ಟದಲ್ಲೂ ಅಚಲ ಧೈರ್ಯ. ಬದುಕಿನಲ್ಲಿ ಸಮಸ್ಯೆಗಳು ಬಂದರೂ ಏನೋ ಆಗುತ್ತೆ, ನಾನೊಬ್ಬನೇ ಅಲ್ಲ ಅನ್ನೋ ಭಾವನೆ ಇದೆಯಾ? ಅದು ದುರ್ಗಾದೇವಿಯ ರಕ್ಷಣಾ ಶಕ್ತಿಯ ಸೂಚನೆ. 5. ಅನ್ಯಾಯದ ವಿರುದ್ಧ ನಿಲ್ಲುವ ಮನಸ್ಸು. ನೀವು ತಪ್ಪು ನೋಡಿದಾಗ ಮೌನವಾಗಿರಲಾರಿರಾ? ಅನ್ಯಾಯ, ಮೋಸ, ದೌರ್ಜನ್ಯ ನಿಮಗೆ ಸಹಿಸಲಾಗುತ್ತಿಲ್ಲವೆಯಾ? ಇದು ಕಾಳಿ ಮತ್ತು ದುರ್ಗೆಯ ಶಕ್ತಿಯ ಪ್ರಭಾವ. 6. ಕನಸಿನಲ್ಲಿ ದೇವಿಯ ದರ್ಶನ ಅಥವಾ ಸಂಕೇತ. ಕನಸಿನಲ್ಲಿ ಬೆಳಕು, ಸಿಂಹ, ಕೆಂಪು ಬಣ್ಣ, ಚಕ್ರ, ತ್ರಿಶೂಲ, ದೇವಿಯ ಮುಖ ಇವು ಕಾಣಿಸಿದರೆ ಅದು ಸಾಮಾನ್ಯ ಕನಸಲ್ಲ, ಅದು ಆಂತರಿಕ ಜಾಗೃತಿ. 7. ನಕಾರಾತ್ಮಕ ಜನರಿಂದ ದೂರವಾಗುವುದು. ಒಮ್ಮೆ ನಿಮಗೆ ಹತ್ತಿರವಾಗಿದ್ದವರು ಈಗ ದೂರವಾಗುತ್ತಿದ್ದಾರೆನಾ? ನಕಾರಾತ್ಮಕ ಸಂಬಂಧಗಳು ತಾನಾಗಿಯೇ ಕಟ್ಟಾಗುತ್ತಿವೆಯಾ? ಇದು ದೇವಿಯ ಶುದ್ಧೀಕರಣ ಪ್ರಕ್ರಿಯೆ. 8. ಮಾತಿನಲ್ಲಿ ಶಕ್ತಿ ಹೆಚ್ಚಾಗುವುದು. ನೀವು ಹೇಳಿದ ಮಾತು ಸತ್ಯವಾಗುತ್ತಿದೆಯಾ? ನಿಮ್ಮ ಮಾತು ಜನರ ಮೇಲೆ ಪ್ರಭಾವ ಬೀರುತ್ತಿದೆಯಾ? ಇದು ಲಲಿತಾ ತ್ರಿಪುರ ಸುಂದರಿಯ ವಾಗ್ದೇವತಾ ಕೃಪೆ. 10. ಸೇವಾಭಾವ ಮತ್ತು ಕರುಣೆ. ದುಃಖದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಹೆಚ್ಚಾಗುತ್ತಿದೆಯಾ? ಅದು ದೇವಿಯ ಮಾತೃಶಕ್ತಿಯ ಪ್ರತಿಬಿಂಬ. 10. ಭಯ ಕಡಿಮೆಯಾಗುವುದು. ಮರಣ ಭಯ, ಸಮಾಜ ಭಯ, ಭವಿಷ್ಯ ಭಯ ನಿಧಾನವಾಗಿ ಕಡಿಮೆಯಾಗುತ್ತಿದೆಯಾ? ಇದು ಆದಿಶಕ್ತಿಯ ಸಂಪೂರ್ಣ ಆಶ್ರಯ ಪಡೆದವರ ಲಕ್ಷಣ. ಸ್ನೇಹಿತರೆ, ಈ ಲಕ್ಷಣಗಳಲ್ಲಿ 3-4 ಕೂಡ ನಿಮ್ಮ ಜೀವನದಲ್ಲಿದ್ದರೂ ನೀವು ನಿಜವಾಗಲೂ ಆದಿಶಕ್ತಿಯ ಕೃಪೆಗೆ ಪಾತ್ರರಾಗಿದ್ದೀರಿ. ದೇವಿಯನ್ನು ಹುಡುಕಬೇಕಾಗಿಲ್ಲ, ಅವಳು ನಿಮ್ಮೊಳಗೆ ಜಾಗೃತವಾಗುತ್ತಿದ್ದಾಳೆ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಯೈ ನಮಃ ಈ ಮಂತ್ರವನ್ನು ದಿನಕ್ಕೆ ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸಿ. ಕಾಲ್ ಟು ಆಕ್ಷನ್. ಈ ವಿಡಿಯೋ ನಿಮಗೆ ಸ್ಪರ್ಶ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಮಾತಾದಿ.